ಡೆಲ್ಲಿ ಪಾಲಿಟಿಕ್ಸ್ಗೆ ಹೊತ್ತಿ ಉದ್ದಿದ್ದ ಉದಯಗಿರಿ ಗಲಭೆ ಖಂಡಿಸಿ ಇವತ್ತು ಬಿಜೆಪಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆದ್ರೆ ಹೋರಾಟ ಒಗ್ಗಟ್ಟಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ಮತ್ತೆಯಲ್ಲಿ ಬಣ ರಾಜಕೀಯ. ವಿಜೇಂದ್ರ ನಾನೊಂದು ತೀರಾ ಅಂತಿದ್ದಾರೆ, ಯತ್ನಾಳ್ ನಾನೊಂದು ತೀರಾ ಅಂತಿದ್ದಾರೆ. ಇಲ್ಲೂ ಕೂಡ ಬಣಗಳ ನಡುವೆ ಪೈಪೋಟಿ ಶುರುವಾಗ್ತಾ ಇದೆ. ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನ ಬಂಧಿಸುವಂತೆ ಪ್ರತಿಭಟನೆ ಆಗುತ್ತಂತೆ ಬಿಜೆಪಿಯಿಂದ. ಬಿಜೆಪಿ ಧರಣಿಗೆ ಅವಕಾಶ ನೀಡಿಲ್ಲ ರಾಜ್ಯ ಸರ್ಕಾರ. ಯತ್ನಾಳ್ ಟೀಮ್ ಅವರನ್ನ ಕರೆಸಿ ಪ್ರತಾಪ್ ಸಿಂಹ ಅವರು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಗಲಭೆಯನ್ನು ಖಂಡಿಸಿ ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಜಾಥಾ ಕೂಡ ನಡೆಯುತ್ತೆ. ಇದೇ ವೇಳೆ ದಲಿತ ಸಮಾವೇಶವೂ ಕೂಡ ನಡೆಯಲಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಉದಯಗಿರಿ ಠಾಣೆ ಗಲಭೆ ಖಂಡಿಸಿ ಆಕ್ರೋಶ. ಜಾಗೃತಿ ಜನಾಂದೋಲನ ವರ್ಸಸ್ ದಲಿತ ಸಮಾವೇಶ. ಉದಯಗಿರಿ ಹೆಸರು ಕೇಳುತ್ತಲೇ ನೆನಪಾಗೋದು ಕಲ್ಲು ತೂರಾಟ. ಠಾಣೆಗೆ ಮುತ್ತಿಗೆ, ಸಾವಿರಾರು ಪುಂಡರ ಅಟ್ಟಹಾಸ. ಕಾನೂನಿನ ಭಯವೇ ಇಲ್ಲದೆ ದುಷ್ಟರು ಪೊಲೀಸ್ ಠಾಣೆ ಮೇಲೆಯೇ ಕಲ್ಲು ತೂರಿದ್ರು. ಘಟನೆ ಸಂಬಂಧ 20 ಜನರನ್ನು ಬಂಧಿಸಲಾಗಿತ್ತು. ಇತ್ತ ಗಲಭೆ ಕಾರಣಕರ್ತ ಸತೀಶ್ಗೂ ಜಾಮೀನು ಸಿಕ್ಕಿದೆ. ಈ ಮಧ್ಯೆ ಘಟನೆ ಖಂಡಿಸಿ ಇಂದು ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯಿಂದ ಜಾಗೃತಿ ಜನಾಂದೋಲನ ಜಾಥಾ ಏರ್ಪಡಿಸಲಾಗಿದೆ. ರಾಷ್ಟ್ರ ಸುರಕ್ಷತಾ ಜನಾಂದೋಲನ ಸಮಿತಿಯಿಂದ ಆಯೋಜನೆ ಮಾಡಲಾಗಿದ್ದು, ಇನ್ನೊಂದೆಡೆ ದಲಿತ ಜಾಗೃತಿ ಮಹಾಸಭಾದಿಂದಲೂ ಸಮಾವೇಶ ಮಾಡಲಾಗುತ್ತಿದೆ. ಎರಡು ಸಂಘಟನೆಗಳಿಗೂ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಈ ನಡುವೆಯೂ ಇಂದು ಜನಾಂದೋಲನ ಜಾಥಾಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ತಡರಾತ್ರಿಯಿಂದಲೇ ಮೈಸೂರು ನಗರದಾದ್ಯಂತ ನಿಷೇಧಾಜ್ಞೆ ವಿಧಿಸಲಾಗಿದೆ. ಸ್ಥಳೀಯ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಈಗಾಗಲೇ ಅನುಮತಿ ನಿರಾಕರಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೀಗಿದ್ದರೂ ಮೆರವಣಿಗೆ ಹಾಗೂ ಸಮಾವೇಶ ನಡೆಸುವುದಾಗಿ ಸಂಘಟನೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿವೆ. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಅಹಿತಕರ ಘಟನೆ ತಪ್ಪಿಸಲು ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇಂದು ಮೈಸೂರಿನಲ್ಲಿ ನಡೆಯಲಿರುವ ಮೈಸೂರು ಚಲೋ ಹಾಗೂ ದಲಿತ ಜಾಗೃತಿ ಮಹಾಸಭಾ ಸಮಾವೇಶ ನಡೆಯಲಿದ್ದು ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ. ನಗರದ ವಿದ್ಯಾಪೀಠ ವೃತ್ತದಿಂದ ಆರಂಭವಾಗಲಿದೆ. ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯ ಮೈಸೂರು ಚಲೋ ನಡೆಯಲಿದೆ. ಈಗಾಗಲೇ ಅನುಮತಿ ನಿರಾಕರಣೆ ಮಾಡಿದ್ದು ರಾಷ್ಟ್ರ ಸುರಕ್ಷತಾ ಜನಾಂದೋಲನ ಸಮಿತಿಯು ಹೈಕೋರ್ಟ್ ಮೊರೆ ಹೋಗಿದೆ. ಇಂದು ತೀರ್ಪು ಕೂಡ ಬರುವ ಸಾಧ್ಯತೆ ಇದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದು ಯಾವ ಪಾರ್ಟಿಗಳ ಫೋರ್ಸ್ ಇಂದ ಆಗಿದ್ದಲ್ಲ, ಇದು ಕೇವಲ ರಿಪಬ್ಲಿಕ್ ಕನ್ನಡ ಮಾತ್ರ ಇದನ್ನ ಬಹಳ ದೊಡ್ಡದಾಗಿ ಎತ್ಕೊಂಡಿದ್ವಿ. ನಾವೇ ಬಿಗ್ ಮಾರ್ನಿಂಗ್ ಅಲ್ಲಿ ಎಷ್ಟು ದೊಡ್ಡ ಸ್ಟೋರಿ ಆಗಿ ತಗೊಂಡ್ವಿ. ಆತ ಯಾರು, ಮೌಲ್ವಿ ಯಾರು, ಆಮೇಲೆ ಎಲ್ಲೂ ಕೂಡ ನಾವು ಯಾವುದೇ ಪಕ್ಷದ ಮತ್ತು ಅವನು ಹಾಕಿದ್ದಾನೆ, ಯಾರು ಸತೀಶ್ ಹಾಕಿದ್ನೋ ಅವನು ಫಸ್ಟ್ ಎತ್ತಂಗಡಿ ಮಾಡಿ, ಆಮೇಲೆ ಇನ್ನೊಬ್ಬ ಹಂದಿ ಮಾತಾಡ್ತಾ ಇದ್ನಲ್ಲ ಅವನು ಎತ್ತಂಗಡಿ ಮಾಡಿ ಎಲ್ಲವೂ ಕೇಳಿದ್ದೀವಿ. ಇಲ್ಲಿ ನಮಗೆ ಬೇಕಿರುವಂಥದ್ದು ಕಾನೂನು ಪಾಲನೆ ಆಗಬೇಕಷ್ಟೇ, ಬೇರೆ ಯಾವುದು ಅಲ್ಲ. ಇವತ್ತು ನೀವು 24ಕ್ಕೆ ಬರ್ತೀರಿ, BJPಗೆ 24ರ ತನಕ ವೇಟ್ ಮಾಡುವಂಥ ಅಗತ್ಯ ಇತ್ತಾ? ಮೊದಲೇ ಮಾಡ್ಬೋದಿತ್ತಲ್ಲ? ಇಲ್ಲ. ಈಗ ಅವರನ್ನು ಕರೀತಾರಂತೆ, ಇವ್ರನ್ನ ಕರೀತಾರಂತೆ, ಎಲ್ಲ ಒಬ್ಬರನ್ನೊಬ್ಬರು. ನೋಡಿ, BJPಯಲ್ಲಿ ಏನು ಭಿನ್ನಮತ ಇದೆ, ಪಾಪ ಕಾರ್ಯಕರ್ತರಿಗಿರುವಷ್ಟ ಬುದ್ಧಿ ಈ ನಾಯಕರಿಗಿಲ್ಲ. ನೋಡಿ, ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ಡೆಲ್ಲಿ ಪಾಲಿಟಿಕ್ಸ್ಗೆ ಹೊತ್ತಿ ಉದ್ದಿದ್ದ ಉದಯಗಿರಿ ಗಲಭೆ ಖಂಡಿಸಿ ಇವತ್ತು ಬಿಜೆಪಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆದ್ರೆ ಹೋರಾಟ ಒಗ್ಗಟ್ಟಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ಮತ್ತೆಯಲ್ಲಿ ಬಣ ರಾಜಕೀಯ. ವಿಜೇಂದ್ರ ನಾನೊಂದು ತೀರಾ ಅಂತಿದ್ದಾರೆ, ಯತ್ನಾಳ್ ನಾನೊಂದು ತೀರಾ ಅಂತಿದ್ದಾರೆ. ಇಲ್ಲೂ ಕೂಡ ಬಣಗಳ ನಡುವೆ ಪೈಪೋಟಿ ಶುರುವಾಗ್ತಾ ಇದೆ. ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನ ಬಂಧಿಸುವಂತೆ ಪ್ರತಿಭಟನೆ ಆಗುತ್ತಂತೆ ಬಿಜೆಪಿಯಿಂದ. ಬಿಜೆಪಿ ಧರಣಿಗೆ ಅವಕಾಶ ನೀಡಿಲ್ಲ ರಾಜ್ಯ ಸರ್ಕಾರ. ಯತ್ನಾಳ್ ಟೀಮ್ ಅವರನ್ನ ಕರೆಸಿ ಪ್ರತಾಪ್ ಸಿಂಹ ಅವರು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಗಲಭೆಯನ್ನು ಖಂಡಿಸಿ ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಜಾಥಾ ಕೂಡ ನಡೆಯುತ್ತೆ. ಇದೇ ವೇಳೆ ದಲಿತ ಸಮಾವೇಶವೂ ಕೂಡ ನಡೆಯಲಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಉದಯಗಿರಿ ಠಾಣೆ ಗಲಭೆ ಖಂಡಿಸಿ ಆಕ್ರೋಶ. ಜಾಗೃತಿ ಜನಾಂದೋಲನ ವರ್ಸಸ್ ದಲಿತ ಸಮಾವೇಶ. ಉದಯಗಿರಿ ಹೆಸರು ಕೇಳುತ್ತಲೇ ನೆನಪಾಗೋದು ಕಲ್ಲು ತೂರಾಟ.
ಠಾಣೆಗೆ ಮುತ್ತಿಗೆ, ಸಾವಿರಾರು ಪುಂಡರ ಅಟ್ಟಹಾಸ. ಕಾನೂನಿನ ಭಯವೇ ಇಲ್ಲದೆ ದುಷ್ಟರು ಪೊಲೀಸ್ ಠಾಣೆ ಮೇಲೆಯೇ ಕಲ್ಲು ತೂರಿದ್ರು. ಘಟನೆ ಸಂಬಂಧ 20 ಜನರನ್ನು ಬಂಧಿಸಲಾಗಿತ್ತು. ಇತ್ತ ಗಲಭೆ ಕಾರಣಕರ್ತ ಸತೀಶ್ಗೂ ಜಾಮೀನು ಸಿಕ್ಕಿದೆ. ಈ ಮಧ್ಯೆ ಘಟನೆ ಖಂಡಿಸಿ ಇಂದು ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯಿಂದ ಜಾಗೃತಿ ಜನಾಂದೋಲನ ಜಾಥಾ ಏರ್ಪಡಿಸಲಾಗಿದೆ. ರಾಷ್ಟ್ರ ಸುರಕ್ಷತಾ ಜನಾಂದೋಲನ ಸಮಿತಿಯಿಂದ ಆಯೋಜನೆ ಮಾಡಲಾಗಿದ್ದು, ಇನ್ನೊಂದೆಡೆ ದಲಿತ ಜಾಗೃತಿ ಮಹಾಸಭಾದಿಂದಲೂ ಸಮಾವೇಶ ಮಾಡಲಾಗುತ್ತಿದೆ. ಎರಡು ಸಂಘಟನೆಗಳಿಗೂ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಈ ನಡುವೆಯೂ ಇಂದು ಜನಾಂದೋಲನ ಜಾಥಾಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ತಡರಾತ್ರಿಯಿಂದಲೇ ಮೈಸೂರು ನಗರದಾದ್ಯಂತ ನಿಷೇಧಾಜ್ಞೆ ವಿಧಿಸಲಾಗಿದೆ. ಸ್ಥಳೀಯ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಈಗಾಗಲೇ ಅನುಮತಿ ನಿರಾಕರಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೀಗಿದ್ದರೂ ಮೆರವಣಿಗೆ ಹಾಗೂ ಸಮಾವೇಶ ನಡೆಸುವುದಾಗಿ ಸಂಘಟನೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿವೆ. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಅಹಿತಕರ ಘಟನೆ ತಪ್ಪಿಸಲು ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇಂದು ಮೈಸೂರಿನಲ್ಲಿ ನಡೆಯಲಿರುವ ಮೈಸೂರು ಚಲೋ ಹಾಗೂ ದಲಿತ ಜಾಗೃತಿ ಮಹಾಸಭಾ ಸಮಾವೇಶ ನಡೆಯಲಿದ್ದು, ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ. ನಗರದ ವಿದ್ಯಾಪೀಠ ವೃತ್ತದಿಂದ ಆರಂಭವಾಗಲಿದೆ. ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯ ಮೈಸೂರು ಚಲೋ ನಡೆಯಲಿದೆ. ಈಗಾಗಲೇ ಅನುಮತಿ ನಿರಾಕರಣೆ ಮಾಡಿದ್ದು, ರಾಷ್ಟ್ರ ಸುರಕ್ಷತಾ ಜನಾಂದೋಲನ ಸಮಿತಿಯು ಹೈಕೋರ್ಟ್ ಮೊರೆ ಹೋಗಿದೆ. ಇಂದು ತೀರ್ಪು ಕೂಡ ಬರುವ ಸಾಧ್ಯತೆ ಇದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದು ಯಾವ ಪಾರ್ಟಿಗಳ ಫೋರ್ಸ್ ಇಂದ ಆಗಿದ್ದಲ್ಲ, ಇದು ಕೇವಲ ರಿಪಬ್ಲಿಕ್ ಕನ್ನಡ ಮಾತ್ರ ಇದನ್ನ ಬಹಳ ದೊಡ್ಡದಾಗಿ ಎತ್ಕೊಂಡಿದ್ದು. ನಾವೇ ಬಿಗ್ ಮಾರ್ನಿಂಗ್ ಅಲ್ಲಿ ಎಷ್ಟು ದೊಡ್ಡ ಸ್ಟೋರಿಯಾಗಿ ತಗೊಂಡ್ವಿ. ಆತ ಯಾರು, ಮೌಲ್ವಿ ಯಾರು, ಆಮೇಲೆ ಎಲ್ಲೂ ಕೂಡ ನಾವು ಯಾವುದೇ ಪಕ್ಷದ ಮತ್ತು ಅವನು ಹಾಕಿದ್ದಾನೆ, ಯಾರು ಸತೀಶ್ ಹಾಕಿದ್ನೋ ಅವನು ಫಸ್ಟ್ ಎತ್ತಂಗಡಿ ಮಾಡಿ, ಆಮೇಲೆ ಇನ್ನೊಬ್ಬ ಹಂದಿ ಮಾತಾಡ್ತಾ ಇದ್ನಲ್ಲ ಅವನು ಎತ್ತಂಗಡಿ ಮಾಡಿ ಎಲ್ಲೋ ಕೇಳಿದ್ದೀವಿ. ಇಲ್ಲಿ ನಮಗೆ ಬೇಕಿರುವಂಥದ್ದು ಕಾನೂನು ಪಾಲನೆ ಆಗಬೇಕು ಅಷ್ಟೇ, ಬೇರೆ ಯಾವುದು ಅಲ್ಲ. ಇವತ್ತು ನೀವು 24ಕ್ಕೆ ಬರ್ತೀರಿ, BJPಗೆ 24ರ ತನಕ ವೇಟ್ ಮಾಡುವಂಥ ಅಗತ್ಯ ಇತ್ತಾ? ಮೊದಲೇ ಮಾಡ್ಬೋದಿತ್ತಲ್ಲ? ಇಲ್ಲ. ಈಗ ಅವರನ್ನು ಕರೀತಾರಂತೆ, ಇವ್ರನ್ನ ಕರೀತಾರಂತೆ, ಎಲ್ಲ ಒಬ್ಬರನ್ನೊಬ್ಬರು. ನೋಡಿ, BJPಯಲ್ಲಿ ಏನು ಭಿನ್ನಮತ ಇದೆ, ಪಾಪ ಕಾರ್ಯಕರ್ತರಿಗಿರುವಷ್ಟ ಬುದ್ಧಿ ಈ ನಾಯಕರಿಗಿಲ್ಲ. ನೋಡಿ, ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಕೋಲ್ಡ್ ವಾರ್. ಯತ್ನಾಳ್ ಹಾಗೂ ಡೆಲ್ಲಿ ಪಾಲಿಟಿಕ್ಸ್ಗೆ ಹೊತ್ತಿ ಉದ್ದಿದ್ದ ಉದಯಗಿರಿ ಗಲಭೆ ಖಂಡಿಸಿ ಇವತ್ತು ಬಿಜೆಪಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆದ್ರೆ ಹೋರಾಟ ಒಗ್ಗಟ್ಟಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ಮತ್ತೆಯಲ್ಲಿ ಬಣ ರಾಜಕೀಯ. ವಿಜೇಂದ್ರ ನಾನೊಂದು ತೀರಾ ಅಂತಿದ್ದಾರೆ, ಯತ್ನಾಳ್ ನಾನೊಂದು ತೀರಾ ಅಂತಿದ್ದಾರೆ. ಇಲ್ಲೂ ಕೂಡ ಬಣಗಳ ನಡುವೆ ಪೈಪೋಟಿ ಶುರುವಾಗ್ತಾ ಇದೆ. ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನ ಬಂಧಿಸುವಂತೆ ಪ್ರತಿಭಟನೆ ಆಗುತ್ತಂತೆ ಬಿಜೆಪಿಯಿಂದ. ಬಿಜೆಪಿ ಧರಣಿಗೆ ಅವಕಾಶ ನೀಡಿಲ್ಲ ರಾಜ್ಯ ಸರ್ಕಾರ. ಯತ್ನಾಳ್ ಟೀಮ್ ಅವರನ್ನ ಕರೆಸಿ ಪ್ರತಾಪ್ ಸಿಂಹ ಅವರು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಉದಯಗಿರಿ ಗಲಭೆಯನ್ನು ಖಂಡಿಸಿ ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಜಾಥಾ ಕೂಡ ನಡೆಯುತ್ತೆ. ಇದೇ ವೇಳೆ ದಲಿತ ಸಮಾವೇಶವೂ ಕೂಡ ನಡೆಯಲಿದ್ದು, ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಉದಯಗಿರಿ ಠಾಣೆ ಗಲಭೆ ಖಂಡಿಸಿ ಆಕ್ರೋಶ. ಜಾಗೃತಿ ಜನಾಂದೋಲನ ವರ್ಸಸ್ ದಲಿತ ಸಮಾವೇಶ. ಉದಯಗಿರಿ ಹೆಸರು ಕೇಳುತ್ತಲೇ ನೆನಪಾಗೋದು ಕಲ್ಲು ತೂರಾಟ. ಠಾಣೆಗೆ ಮುತ್ತಿಗೆ, ಸಾವಿರಾರು ಪುಂಡರ ಅಟ್ಟಹಾಸ. ಕಾನೂನಿನ ಭಯವೇ ಇಲ್ಲದೆ ದುಷ್ಟರು ಪೊಲೀಸ್ ಠಾಣೆ ಮೇಲೆಯೇ ಕಲ್ಲು ತೂರಿದ್ರು. ಘಟನೆ ಸಂಬಂಧ 20 ಜನರನ್ನು ಬಂಧಿಸಲಾಗಿತ್ತು. ಇತ್ತ ಗಲಭೆ ಕಾರಣಕರ್ತ ಸತೀಶ್ಗೂ ಜಾಮೀನು ಸಿಕ್ಕಿದೆ. ಈ ಮಧ್ಯೆ ಘಟನೆ ಖಂಡಿಸಿ ಇಂದು ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯಿಂದ ಜಾಗೃತಿ ಜನಾಂದೋಲನ ಜಾಥಾ ಏರ್ಪಡಿಸಲಾಗಿದೆ. ರಾಷ್ಟ್ರ ಸುರಕ್ಷತಾ ಜನಾಂದೋಲನ ಸಮಿತಿಯಿಂದ ಆಯೋಜನೆ ಮಾಡಲಾಗಿದ್ದು, ಇನ್ನೊಂದೆಡೆ ದಲಿತ ಜಾಗೃತಿ ಮಹಾಸಭಾದಿಂದಲೂ ಸಮಾವೇಶ ಮಾಡಲಾಗುತ್ತಿದೆ. ಎರಡು ಸಂಘಟನೆಗಳಿಗೂ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಈ ನಡುವೆಯೂ ಇಂದು ಜನಾಂದೋಲನ ಜಾಥಾಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ತಡರಾತ್ರಿಯಿಂದಲೇ ಮೈಸೂರು ನಗರದಾದ್ಯಂತ ನಿಷೇಧಾಜ್ಞೆ ವಿಧಿಸಲಾಗಿದೆ. ಸ್ಥಳೀಯ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಈಗಾಗಲೇ ಅನುಮತಿ ನಿರಾಕರಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೀಗಿದ್ದರೂ ಮೆರವಣಿಗೆ ಹಾಗೂ ಸಮಾವೇಶ ನಡೆಸುವುದಾಗಿ ಸಂಘಟನೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿವೆ. ಆದ್ದರಿಂದ
ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಅಹಿತಕರ ಘಟನೆ ತಪ್ಪಿಸಲು ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇಂದು ಮೈಸೂರಿನಲ್ಲಿ ನಡೆಯಲಿರುವ ಮೈಸೂರು ಚಲೋ ಹಾಗೂ ದಲಿತ ಜಾಗೃತಿ ಮಹಾಸಭಾ ಸಮಾವೇಶ ನಡೆಯಲಿದ್ದು ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ. ನಗರದ ವಿದ್ಯಾಪೀಠ ವೃತ್ತದಿಂದ ಆರಂಭವಾಗಲಿದೆ. ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿಯ ಮೈಸೂರು ಚಲೋ ನಡೆಯಲಿದೆ. ಈಗಾಗಲೇ ಅನುಮತಿ ನಿರಾಕರಣೆ ಮಾಡಿದ್ದು ರಾಷ್ಟ್ರ ಸುರಕ್ಷತಾ ಜನಾಂದೋಲನ ಸಮಿತಿಯು ಹೈಕೋರ್ಟ್ ಮೊರೆ ಹೋಗಿದೆ. ಇಂದು ತೀರ್ಪು ಕೂಡ ಬರುವ ಸಾಧ್ಯತೆ ಇದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದು ಯಾವ ಪಾರ್ಟಿಗಳ ಫೋರ್ಸ್ ಇಂದ ಆಗಿದ್ದಲ್ಲ, ಇದು ಕೇವಲ ರಿಪಬ್ಲಿಕ್ ಕನ್ನಡ ಮಾತ್ರ ಇದನ್ನ ಬಹಳ ದೊಡ್ಡದಾಗಿ ಎತ್ಕೊಂಡಿದ್ದು. ನಾವೇ ಬಿಗ್ ಮಾರ್ನಿಂಗ್ ಅಲ್ಲಿ ಎಷ್ಟು ದೊಡ್ಡ ಸ್ಟೋರಿ ಆಗಿ ತಗೊಂಡ್ವಿ. ಆತ ಯಾರು, ಮೌಲ್ವಿ ಯಾರು, ಆಮೇಲೆ ಎಲ್ಲೂ ಕೂಡ ನಾವು ಯಾವುದೇ ಪಕ್ಷದ ಮತ್ತು ಅವನು ಹಾಕಿದ್ದಾನೆ, ಯಾರು ಸತೀಶ್ ಹಾಕಿದ್ನೋ ಅವನು ಫಸ್ಟ್ ಎತ್ತಂಗಡಿ ಮಾಡಿ, ಆಮೇಲೆ ಇನ್ನೊಬ್ಬ ಹಂದಿ ಮಾತಾಡ್ತಾ ಇದ್ನಲ್ಲ ಅವನು ಎತ್ತಂಗಡಿ ಮಾಡಿ ಎಲ್ಲೋ ಕೇಳಿದ್ದೀವಿ. ಇಲ್ಲಿ ನಮಗೆ ಬೇಕಿರುವಂಥದ್ದು ಕಾನೂನು ಪಾಲನೆ ಆಗಬೇಕು ಅಷ್ಟೇ, ಬೇರೆ ಯಾವುದು ಅಲ್ಲ. ಇವತ್ತು ನೀವು 24ಕ್ಕೆ ಬರ್ತೀರಿ, BJPಗೆ 24ರ ತನಕ ವೇಟ್ ಮಾಡುವಂಥ ಅಗತ್ಯ ಇತ್ತಾ? ಮೊದಲೇ ಮಾಡ್ಬೋದಿತ್ತಲ್ಲ? ಇಲ್ಲ. ಈಗ ಅವರನ್ನು ಕರೀತಾರಂತೆ, ಇವ್ರನ್ನ ಕರೀತಾರಂತೆ, ಎಲ್ಲ ಒಬ್ಬರನ್ನೊಬ್ಬರು. ನೋಡಿ, BJPಯಲ್ಲಿ ಏನು ಭಿನ್ನಮತ ಇದೆ, ಪಾಪ ಕಾರ್ಯಕರ್ತರಿಗಿರುವಷ್ಟ ಬುದ್ಧಿ ಈ ನಾಯಕರಿಗಿಲ್ಲ. ನೋಡಿ, ರಾಜ್ಯದಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ